Find the second order derivative of y is equal to e to the power of 6x cos 3x. So ಮೊದಲನೇದಾಗಿ we'll differentiate with respect to x. So we have y prime is equal to derivative of the first term. ಇಲ್ಲಿ ಏನು ಮಾಡಬೇಕು ನಾವು, ಇಲ್ಲಿ ಚೈನ್ ರೂಲ್, ಇದು ಚೈನ್ ರೂಲು ಪ್ಲಸ್ ಎಂಥದ್ದು ಪ್ರಾಡಕ್ಟ್ ರೂಲ್ ಕೂಡ. ಸೊ ಮೊದಲನೇದಾಗಿ ಪ್ರಾಡಕ್ಟ್ ರೂಲು ಉಪಯೋಗಿಸ್ಕೊಂಡು e to the power of 6x ತಿರ್ಗಾ 6 ಬರುತ್ತೆ, ಇಲ್ಲಿ ವಿ ಆರ್ ಯೂಸಿಂಗ್ ಚೈನ್ ರೂಲ್. ಸೆಕೆಂಡ್ ಟರ್ಮು ಮೈನಸ್ e to the power of 6x ಡಿರೈವೇಟಿವ್ ಆಫ್ ಕಾಸ್ ಎಸ್ ಮೈನಸ್ 3x, ಹಾಗಾಗಿ ಇಲ್ಲಿ ನೆಗೆಟಿವ್ ಅಂತ ಬರುತ್ತೆ. ಡಿರೈವೇಟಿವ್ ಆಫ್ 3x is 3. ಸೊ ಇಷ್ಟು ನೀವು ಒಂದು ಸತಿ ಯೋಚನೆ ಮಾಡಬೇಕು, ಆಯಿತಾ. ಇಲ್ಲಿ ಡೀಟೇಲ್ಸ್ ಬರಿತೀನಿ ನೋಡಿ ಇವಾಗ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಡಿರೈವೇಟಿವ್ ಆಫ್ e to the power of 6x with respect to x. This is the result of chain rule. Chain rule, that is ಏನು ಬರೀಲಿ, ಇಲ್ಲಿ ಬರೀಲ್ಲ, ಇಲ್ಲ ಬರೀತೀನಿ, ಡಿರೈವೇಟಿವ್ ಆಫ್ 6x ವಿತ್ ರೆಸ್ಪೆಕ್ಟ್ ಟು x, ಸರಿನಾ. ಸೊ ಇಲ್ಲೂ ಕೂಡ ದಿಸ್ ಎಂಟೈರ್ ಥಿಂಗ್ ಇಸ್ ಅ ರಿಸಲ್ಟ್ ಆಫ್ derivative of cos 3x with respect to x. So this in specific is a derivative of 3x with respect to x. ಸೊ ಈ ರೀತಿಯಲ್ಲಿ ನೀವು ಈ ಸ್ಟೇಜ್ ಮಾಡೋ ಸ್ಥಿತಿಯಲ್ಲಿರಬೇಕು, ಆಯಿತಾ. ಸೊ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಸ್ಥಿತಿಯಲ್ಲಿ ಇರಬೇಕು ನೀವು. ಸೊ y ಡಬಲ್ ಪ್ರೈಮ್, ಸೊ ವಿಲ್ ಗೋನ್ ಟು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಗೇನ್, ಆಯಿತಾ, ಡಬಲ್ ಡಿಫ್ರೆನ್ಸಿಯೇಷನು. ಸೊ ಇಲ್ಲಿ ಎರಡು ಟರ್ಮ್ ಇದೆ. ಸೊ ಮೊದಲನೇ ಟರ್ಮಲ್ಲಿ 6 ಹೊರಡೆ ತೆಕ್ಕೊತಾ ಇದೀನಿ. ಸೊ 6 ಇಂಟು ಆಲ್ ಆಫ್ ದಿಸ್, ಇದ್ರ ಡಿರೈವೇಟಿವ್ ಏನು ಬರುತ್ತೆ ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ 6 ಅಗೇನ್ 6x cos 3x minus of derivative of the second term, that is sin 3x into 3. ಮೈನಸ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಡಿರೈವೇಟಿವ್ ಆಫ್ ಕಾಸ್ 3x ಇಸ್ ಮೈನಸ್ ಸೈನ್ ಅಲ್ವಾ. ಮತ್ತಿವಾಗ ಮುಂದಿನ ಟರ್ಮು ಪ್ಲಸ್ 3 ಟೈಮ್ಸ್ ಆಫ್ ಡಿರೈವೇಟಿವ್ ಆಫ್ ದಿಸ್ ಇಸ್ 6 e to the power of 6x into sin 3x plus e to the power of 6x into derivative of sin is cos 3x into 3. So double prime is equal to 36 e to the power of 6x cos x minus 18 e to the power of 6x cos x plus 18 e to the power of 6x sin 3x. ಓಹ್, ಇಲ್ಲಿ 3 ಅಂತ ಹೇಳೋದೆ ಮರ್ತೆ, ಇದು 3x, ಇದು ಕೂಡ 3x, ಮತ್ತಿದು ಪ್ಲಸ್ ಇಲ್ಲಿ ಮೈನಸ್ ಬರೆದುಕೊಂಡು ಮೈನಸ್ e to the power of 6x cos 3x, ಸರಿನಾ. So this is the derivative of the second term. So all in all ಉತ್ತರ ಏನಿದು, so this is 27 e to the power of 6x cos 3x, ಮತ್ತು ಇವೆರಡನ್ನ ಆ್ಯಡ್ ಮಾಡ್ಬೋದು, ಮೈನಸ್ 36 ಟೈಮ್ಸ್ ಆಫ್ e to the power of 6x cos ಸೈನ್, ಇದು ತಿರ್ಗಾ ತಪ್ಪು ಮಾಡ್ತಾ ಇಲ್ಲ, ಇದು ಸೈನ್, ಇದು ಕಾಸ್ ಅಲ್ಲ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ಸತಿ ಹೇಳ್ತೀನಿ, ಇದನ್ನು ಫಸ್ಟ್ ಟರ್ಮ್, ಇದು ಈ ಭಾಗ, ದಿಸ್ ಇಸ್ ಯೋರ್ ಫಸ್ಟ್ ಟರ್ಮ್ ಎಕ್ಸ್ಪ್ಯಾನ್ಷನ್ ಡಿರೈವೇಟಿವ್, ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮ್, ಆಯಿತಾ. ಫಸ್ಟ್ ಟರ್ಮ್ ಎಕ್ಸ್ಪ್ಯಾಂಡ್ ಮಾಡಿದಾಗ 6 ಹೊರಡೆ ತೆಕ್ಕೊಂಡು ಇದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾಯಿನಿ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಚೈನ್ ರೂಲ್ ಎಲ್ಲ ಉಪಯೋಗಿಸ್ಕೊಂಡು, ಪ್ರಾಡಕ್ಟ್ ರೂಲ್ ಉಪಯೋಗಿಸ್ಕೊಂಡು ಈ ಉತ್ತರ ಬರುತ್ತೆ.
ಇಲ್ಲಿ -3 ಹೊರಡೆ ತೆಕ್ಕೊಂಡು ದೆನ್ ಅಗೈನ್ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ಯೂಸಿಂಗ್ ಪ್ರಾಡಕ್ಟ್ ರೂಲ್. ಚೈನ್ ರೂಲು ಪ್ರಾಡಕ್ಟ್ ರೂಲ್ ಕಾಂಬಿನೇಷನಲ್ಲಿ ಈ ಉತ್ತರ ಬರುತ್ತೆ. ಇಲ್ಲಿ ಸಿಂಪ್ಲಿಫೈ ಮಾಡಿ ಇದೆ ನಿಮ್ಮ ಉತ್ತರ. ಸರಿನಾ? ಇದೆ ನಿಮ್ಮ ಉತ್ತರ ಕಂಡು.